ರಾಜ್ಯದಲ್ಲಿ ಒಟ್ಟು 17 ಕಡೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಅನೇಕ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ನಾಯಕಿ ಕುಸುಮಾಗೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಕುಸುಮಾ ನಿವಾಸದ ಮೇಲೆ ಇಡಿ ರೇಡ್ ಮಾಡಲಾಗ್ತಾ ಇದ್ದು ಈಗಾಗಲೇ ಅವರ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದ ಆರ್ಆರ್ ನಗರದ ನಿವಾಸದಲ್ಲಿ ಕುಸುಮಾ ಅವರ ಆರ್ಆರ್ ನಗರದ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದು ಮುದ್ದಿಪಾಳ್ಯ ರಸ್ತೆಯ ಕುಸುಮಾ ಮನೆಯಲ್ಲಿ ದಾಖಲೆಗಳಿಗಾಗಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಒಟ್ಟು 2 ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಕುಸುಮಾ ಮನೆಗೆ ಎಂಟ್ರಿ ಕೊಟ್ಟಿರೋದು. ಬಿಗಿ ಭದ್ರತೆಯೊಂದಿಗೆ ದಾಳಿಯನ್ನ ಜಾರಿ ನಿರ್ದೇಶನಾಲಯ ಕೈಗೊಂಡಿದ್ದು ಹನುಮಂತರಾಯಪ್ಪ ಮಗನ ಜೊತೆಯಲ್ಲಿ ವೀರೇಂದ್ರ ಪಪ್ಪಿ ವ್ಯವಹಾರವನ್ನ ಹೊಂದಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಕುಸುಮಾ ಮನೆ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ 4:30ರಿಂದ ದಾಖಲೆಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳ ತಂಡ ನಿರತವಾಗಿರೋದನ್ನ ಗಮನಿಸಬಹುದಾಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿರೋದು. ಅವರ ಜೊತೆಯಲ್ಲಿ ವ್ಯವಹಾರವನ್ನ ಹೊಂದಿದ್ದಂತ ಹಿನ್ನೆಲೆ ಕುಸುಮಾ ಸಹೋದರ ವ್ಯವಹಾರವನ್ನ ಹೊಂದಿದ್ದಂತ ಹಿನ್ನೆಲೆ ಇದೀಗ ಕುಸುಮಾ ಅವರ ನಿವಾಸದ ಮೇಲೆ ಕೂಡ ಇಡಿ ಅಧಿಕಾರಿಗಳ ತಂಡ ರೇಡ್ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಚಿತ್ರಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಚಿತ್ರಾ, ಎಷ್ಟೊತ್ತಿನಿಂದ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರೋದು, ಯಾವೆಲ್ಲ ರೀತಿಯಾದಂಥ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಏನು ಇವ್ರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ? ಪ್ರಜ್ವಲ, ಏನು ಬೆಳ್ಳಂಬೆಳಗ್ಗೆ ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಇಡಿ ದಾಳಿಯನ್ನ ನಡೆಸಿತ್ತು. ಅದರ ಮುಂದುವರೆದ ಭಾಗವಾಗಿ ರಾಜರಾಜೇಶ್ವರಿ ನಗರದ ವಿಧಾನಸಭಾ ಕ್ಷೇತ್ರದ ಏನು ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಅವರ ಮನೆಯಲ್ಲಿ ಇದೀಗ ಇಡಿ ಶೋಧವನ್ನ ನಡೆಸ್ತಾ ಇರುವಂತದ್ದು. ಏನು ಈ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಅಕ್ರಮ ಹಣ ಗಳಿಕೆ ಆಗಿರ್ಬೋದು, ಗೇಮಿಂಗ್ ಆಪ್ ಸೇರಿದಂತೆ ಇನ್ನಿತರ ಅಕ್ರಮ ಹಣ ಗಳಿಕೆ ಆಗಿದೆ ಅಂತ ಹೇಳಿ ಹನುಮಂತರಾಯಪ್ಪರ ಮಗನ ವಿರುದ್ಧವೂ ಕೂಡ ಇದೀಗ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಮುದ್ದಿನ ಪಾಳ್ಯದ ಬಳಿ ಇರುವಂತಹ ಏನು ಕುಸುಮಾ ಅವರ ಮನೆ ಮೇಲೆ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ವೀರೇಂದ್ರ ಪಪ್ಪಿ ಏನು ಬೆಂಗಳೂರಿನ ವಸಂತ ನಗರದ ಒಂದು ಖಾಸಗಿ ಅಪಾರ್ಟ್ಮೆಂಟ್ ನ ಫ್ಲಾಟ್ ಒಂದರಲ್ಲಿ ಕೂಡ ಬೆಳಗ್ಗೆ 5:15 ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಸದ್ಯಕ್ಕೆ ಇಲ್ಲಿ ವೀರೇಂದ್ರ ಪಪ್ಪಿ ಅವರಿಲ್ಲ, ವಿದೇಶದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬಂದಿರುವಂತದ್ದು. ಜೊತೆಗೆ ಗೇಮಿಂಗ್ ಆಪ್ ಜೊತೆಗೆ ಹಣ ಸಂದಾಯ ಆಗಿರ್ಬೋದು, ಜೊತೆಗೆ ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇಡಿ ಅಧಿಕಾರಿಗಳು ಸದ್ಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಪ್ರಜ್ವಲ, ಎಷ್ಟೊತ್ತಿನಿಂದ ರೇಡ್ ನಡೀತಾ ಇರೋದು ಅಂಡ್ ಎಷ್ಟೊತ್ತವರೆಗೂ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಗೆಸ್ಸಿಂಗ್ ಏನಾದ್ರು ಸಿಗ್ತಾ ಇದೆಯಾ ಸುಚಿತ್ರಾ? ಪ್ರಜ್ವಲ, ಏನು ಬೆಳಗ್ಗೆ 5:15 ಕೂಡ 2 ಇನ್ನೋವಾ ಕಾರ್ನಲ್ಲಿ ಏನು ಮುದ್ದಿನಪಾಳ್ಯ ಬಳಿ ಇರುವಂತಹ ಕುಸುಮಾ ಅವರ ಮನೆಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿರುವಂತದ್ದು. ಕೇಂದ್ರ ವಿಭಾಗದಿಂದ ಭದ್ರತೆಯನ್ನ ಕೂಡ ಅಲ್ಲಿ ವಹಿಸಿಕೊಂಡಿರುವಂತದ್ದು. ಜೊತೆಗೆ ಇಲ್ಲಿ ಇನ್ನೂ ಕೂಡ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ದಾಖಲೆಗಳು ಸಿಕ್ಕಿವೆ ಅಂತ ಹೇಳಿ ಇಡಿ ಅಧಿಕಾರಿಗಳಿಂದ ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. ಒಂದು ವೇಳೆ ಏನು ಹನುಮಂತರಾಯಪ್ಪ ಅವರ ಮಗನ ವಿರುದ್ಧ ಕೂಡ ಈ ಆರೋಪ ಕೇಳಿ ಬಂದಿದ್ದು, ಜೊತೆಗೆ ಅವರ ಮನೆಯಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ವೀರೇಂದ್ರ ಪಪ್ಪಿ ಅವರ ನಡುವೆ ಇವ್ರಿಗೂ ಸಂಬಂಧ ಇತ್ತ ಅನ್ನೋದನ್ನ ಅಧಿಕಾರಿಗಳು ಇದೀಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇನ್ನೂ ಕೂಡ ಹೆಚ್ಚಿನ ಅಧಿಕಾರಿಗಳು ಇದೀಗ ಭೇಟಿ ಕೊಟ್ಟು ಏನು ವೀರೇಂದ್ರ ಪಪ್ಪಿ ಅವರ ಮನೆ ಆಗಿರ್ಬೋದು, ಜೊತೆಗೆ ಮುದ್ದಿನಪಾಳ್ಯದಲ್ಲಿರುವಂತಹ ಕುಸುಮಾ ಮನೆಯಲ್ಲಾಗಿರ್ಬೋದು ಸದ್ಯಕ್ಕೆ ಅಧಿಕಾರಿಗಳು ಪರಿಶೋಧನೆಯನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ, ರೈಟ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.